ಫ್ರೆಂಡ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಮೊಬೈಲ್ ಪೌಚ್ನ ಯಾವ ರೀತಿ ಮಾಡೋದು, ನಮ್ಮದು ಹಳೆ ಕವರ್ನ ನಾವು ಪದೇ ಪದೇ ಹೊಸ್ದಾಗಿ ತಗೊಳಕ್ಕಾಗಲ್ಲ, ಆ ಹಳೆ ಕವರ್ನೇ ನಾವು ಹೊಸ್ದಾಗಿ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಬನ್ನಿ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ ಅಂತ ಕೊಡಿ. ನಾವು ಈ ಮೊಬೈಲ್ ಪೌಚ್ ಯಾವ ರೀತಿ ಹೊಸ್ದಾಗಿ ಡಿಸೈನ್ ಮಾಡಬೇಕು, ಅದಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಅಂತ ನೋಡ್ತಾ ಹೋಗೋಣ. ಬನ್ನಿ. ಒಂದು ಬೊಟ್ಲು ತೊಗೊಂಡಿದ್ದೀನಿ, ಬೊಟ್ಲಲ್ಲಿ ನೀರು ಹಾಕ್ಕೊಂಡಿದ್ದೀನಿ. 2 ಕಲರ್ ನೇಲ್ ಪಾಲಿಶು ತೊಗೊಂಡಿದ್ದೀನಿ ನಾನು. ಒಂದು ಸಾಫ್ರನ್ ಟೇಪ್ ತೊಗೊಂಡಿದ್ದೀನಿ, ಮತ್ತು ಒಂದು ಸೀಸರ್ ತೊಗೊಂಡಿದ್ದೀನಿ, ಮತ್ತು ಒಂದು ಹಳೆ ಮೊಬೈಲ್ ಪೌಚ್. ಗೊತ್ತಾಯ್ತಾ? ನೋಡಿದ್ರಲ್ಲ ಫ್ರೆಂಡ್ಸ್, ಏನೆಲ್ಲ ಸಾಮಗ್ರಿ ಬೇಕು ಅಂತ. ನಾವೇನು ಹೊಸ್ದಾಗಿ ಏನು ತೊಗೊಳೋದು ಬೇಡ, ಮನೆಯಲ್ಲಿರೋ ಸಾಮಾನಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನೀಗ ಸ್ಯಾಫ್ರನ್ ಟೇಪ್ ತೊಗೊಬಿಟ್ಟು, ನಮಗೆ ಯಾವ ಕಡೆ ಡಿಸೈನ್ ಬೇರೆ ಥರ ಮಾಡ್ಕೋಬೇಕು ಅನಿಸುತ್ತೆ ನೀವು ಯಾವ ಥರ ಮಾಡ್ಕೊಳ್ಳಿ. ನಾನು ಒಂದು ಶಾಂಪಲ್ಲಿಗೆ ಈ ಥರ ತೋರಿಸ್ತಿದ್ದೀನಿ ನಿಮಗೆ. ಒಂದು ಸ್ಯಾಫ್ರನ್ ಟೇಪ ಒಂದು ಕಾರ್ನರಲ್ಲಿ ಹಾಕ್ತಿದ್ದೀನಿ ನಾನು. ಇದನ್ನು ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನಿಮ್ಮ ತಲೆಯಲ್ಲಿರೋ ಡಿಸೈನ್ನ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಲಿಕ್ಕೋಸ್ಕರ ನಿಮಗೆ ಇದೊಂದು ಐಡಿಯಾ ರೀತಿ ಕೊಡ್ತಾಯಿದ್ದೀನಿ ನಿಮಗೆ. ಈ ಥರ ನಾನು 2 ಕಡೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಡೆ ನಿಮಗೆ ಸ್ವಲ್ಪ ವಿಡಿಯೋ ಇದಾಗಿರ್ಬೋದು ಅಂದ್ಕೋತೀನಿ. ಅದು ಸರಿ ಹೋಗಿಲ್ಲ, ಮಕ್ಕಳೆಲ್ಲ ಗಲಾಟೆ ಮಾಡ್ತಾ ಆ ಕಡೆ ಈ ಕಡೆ ಮಾಡ್ತಾಯಿದ್ರು, ಹಾಗಾಗಿ ಸ್ವಲ್ಪ ಹಾಗಾಗಿದೆ. ನಾನು ಮತ್ತೆ ಈ ಕಡೆ ಕಾರ್ನರಲ್ಲಿ ಕೂಡ ಹಾಕ್ಕೋತೀನಿ. ನೋಡ್ತಾ ಇರ್ಬೋದು, ಈ ಕಡೆ ಕಾರ್ನರ್ ಕೂಡ ಹಾಕ್ತಾಯಿದ್ದೀನಿ ನಾನು. ಕಾರ್ನರಲ್ಲಿ 2 ಟೈಮ್ಸ್ ಹಾಕ್ತಿದ್ದೀನಿ. ಆ ಕಡೆ ಕಾರ್ನರಲ್ಲಿ ಮತ್ತು ಮುಂದೆ ಕಾರ್ನರ್, ಹಿಂದೆ ಕಾರ್ನರಲ್ಲಿ ಹಾಕ್ತಾಯಿದ್ದೀನಿ. ಸ್ಯಾಫ್ರನ್ ಟೇಪ್ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು, ನಾನು 4 ಟೈಮ್ಸ್ 1 2 3 4 ಕಡೆ ಹಾಕಿದ್ದೀನಿ. ನಿಮಗೆ ಯಾವ ಥರ ಬೇಕು, ಸ್ಟ್ರೇಟಾಗಾದರೂ ಹಾಕ್ಬೋದು, ಏನಾದರೂ ಮಾಡ್ಕೋಬೋದು. ನಾನೀಗ ಬೊಟ್ಲಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಒಂದು ನೇಲ್ ಪಾಲಿಶನ್ನು ಹಾಕ್ಕೋತಿದ್ದೀನಿ. ನಿಮಗೆ ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಅಲ್ಲೇ ನೀರು ಮೇಲೆ ನಾವು ಜಾಸ್ತಿ ನೇಲ್ ಪಾಲಿಶ್ ಫುಲ್ ಇತ್ತಂದರೆ ನಾವು ಅದರಲ್ಲೇ ಒಂದು ಸ್ವಲ್ಪ ಡಿಸೈನ್ ಮಾಡ್ಕೋಬೋದು. ಬಟ್ ನನ್ನ ಹತ್ರ ಅದು ಖಾಲಿ ಆಗಿತ್ತು, ಸ್ವಲ್ಪ ಇತ್ತು, ಹಾಗಾಗಿ ಅದನ್ನು ನಾನು ಆ ಥರ ಸುಮ್ಮನೆ ನೀರಲ್ಲಿ ಹಾಕ್ಬಿಟ್ಟಿದ್ದೀನಿ ಹಿಂಗೆ, ಅದಕ್ಕೋಸ್ಕರ. ಇಲ್ಲ ನಿಮ್ಮದು ಫುಲ್ಲು ನೇಲ್ ಪಾಲಿಶ್ ಇದೆ ಅಂತ ಅಂದರೆ ಅದನ್ನು ನಾವು ಡಿಸೈನ್ ಥರನ ರೌಂಡ್ ಶೇಪು ಅಥವಾ ಲೈನ್ ಶೇಪು ಯಾವುದಾದ್ರೂ ಬೇಕಾದರೂ ಮಾಡ್ಕೋಬೋದು. ನಾನು ಖಾಲಿ ಆಗಿರೋ ಕಾರಣ ಆ ಥರನೇ ಈ ಥರ ಸುಮ್ಮನೆ ಕೊಡೋಗ್ಬಿಟ್ಟಿದ್ದೀನಿ. ಅದನ್ನು ಇವಾಗ ಆ ಥರ ಮಾಡ್ಕೊಂಬಿಟ್ಟು ನಾವು ಮೊಬೈಲ್ ಪೌಚನ್ನು ನೀರಲ್ಲಿ ಅದ್ದಿರೆ ನೋಡ್ತಾ ಇರ್ಬೋದು ಯಾವ ಥರ ಮೊಬೈಲ್ ಪೌಚಿಗೆ ಅಂಟ್ಕೊಂತು ಅಂತ. ಈ ಥರ ಆಗುತ್ತೆ ಫ್ರೆಂಡ್ಸ್. ತೆಗೆದು ತೋರಿಸ್ತಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಆಯಿತು ಅಂತ. ಇದೇ ರೀತಿ ನೀವು ಡಿಸೈನ್ ಕೂಡ ಮಾಡ್ಬೋದು, ಬಟ್ ನಾನೊಂದು ನಿಮಗೆ ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡಿದ್ದೀನಿ. ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಕೂಡ ಮಾಡ್ಕೋಬೋದು. ಇದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಆ ಥರ ಮಾಡೋದ್ರಿಂದ. ನಾನು ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡ್ತಿದ್ದೀನಿ. 5 ನಿಮಿಷ ಆರಲಿಕ್ಕೆ ಬಿಟ್ಬಿಟ್ಟು ಇವಾಗ ಸ್ಯಾಫ್ರನ್ ಟೇಪ್ ಹಾಕಿದ್ನಲ್ವ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಇದು ನಾನು 4 ಕಡೆ ಹಾಕ್ಬಿಟ್ಟಿದ್ದೆ, ಇದನ್ನು 4 ಕಡೆನೂ ತೆಗೆದು ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ಆಗಿದೆ ಅಂತ. ನಾನು ಫುಲ್ ಹಾಗೆ ಹಾಕ್ಬೋದಿತ್ತು, ಬಟ್ ಅಲ್ಲೊಂದು ಸ್ವಲ್ಪ ಬೇರೆ ಕಲರ್ ನೇಲ್ ಪಾಲಿಶಿಂದ ಡಿಸೈನ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನಲ್ಲಿ ಸ್ಯಾಫ್ರನ್ ಟೇಪ್ ಹಾಕಿದ್ದೆ ಅಷ್ಟೇ. ನಿಮಗೆ ಹಾಗೇ ಇರಲಿ ಫುಲ್ ಅಂದರೆ ಹಾಗೇನೂ ಮಾಡ್ಕೋಬೋದು ಸ್ಯಾಫ್ರನ್ ಟೇಪ್ ಹಾಕ್ತಾನೆ, ಅಥವಾ ಬೇರೆ ಥರ ಡಿಸೈನ್ ಕೂಡ ಮಾಡ್ಕೋಬೋದು. ನಾನಲ್ಲಿ ಯಾವುದಾದ್ರೂ ಸಿಂಗಲ್ ಡಿಸೈನ್ಗಳು ಮಾಡೋಣ ಅಂದ್ಕೊಂಡು ಆ ಥರ ಹಾಕಿದೆ. ನೇಲ್ ಪಾಲಿಶ್ ಇಲ್ಲದ ಕಾರಣ ನಾನು ನಿಮಗೆ ಡಿಸೈನ್ ಹಾಕಿ ತೋರಿಸ್ಲಿಕ್ಕೆ ಆಗಲಿಲ್ಲ. ನನ್ನ ಹತ್ರ 2 ನೇಲ್ ಪಾಲಿಶ್ ಮಾತ್ರ ಇತ್ತು, 2 ಕಲರು. ಹಾಗಾಗಿ ಇದೊಂದು ಕಲರ್ ಇತ್ತು, ಬಟ್ ಅದರಲ್ಲಿ ಇದಿಲ್ಲದ ಕಾರಣ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಅದರಲ್ಲಿ ನಾನು ಆ ಸ್ಪೇಸಲ್ಲಿ ಯಾವುದಾದ್ರೂ ಡಿಸೈನ್ ಮಾಡೋಣ ಅಂದ್ಕೊಂಡೆ.
ಬಟ್ ಅದರಲ್ಲಿ ಖಾಲಿ ಆಗಿಬಿಟ್ಟಿತ್ತು ಸಿಲ್ವರ್ ನೇಲ್ ಪಾಲಿಶಲ್ಲಿ. ಬಟ್ ಹಾಗೆ ತೋರಿಸ್ತಿದ್ದೀನಿ, ಒಂದು ಕಾರ್ನರಲ್ಲಿ ಹಾಕಿ ಯಾವ ಥರ ಮಾಡ್ಕೊಬೋದು. ಅದು ಫುಲ್ ಫಿಲಪ್ ಆದರೂ ಮಾಡ್ಕೋಬೋದು ನಾವು, ಅಥವಾ ಏನಾದರೂ ಡಿಸೈನ್ ಕೂಡ ಮಾಡ್ಕೋಬೋದು. ನಿಮಗೆ ಇಷ್ಟ ಬಂದ ರೀತಿ ಮಾಡ್ಕೋಬೋದು. ಇನ್ನು ನಿಮ್ಮ ಹತ್ರ ಕಾಂಬಿನೇಷನ್ ಕಲರ್ಸ್ ಮಾತ್ರ ನೇಲ್ ಪಾಲಿಶ್ ಕಲರ್ಸು ತುಂಬಾ ಇದೆ ಅಂತಂದರೆ ಡಿಸೈನ್ ಕೂಡ ಮಾಡ್ಕೋಬೋದು. ತುಂಬಾ ಇನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ರಿಮೂವ್ ಮಾಡಬೇಕು ನಾವು, ಬೇರೆ ಥರ ನೇಲ್ ಪಾಲಿಶ್ ಇದೆ ನಿಮಗೆ ಅಂದರೆ ನೇಲ್ ಪಾಲಿಶ್ ರಿಮೂವರಲ್ಲಿ ಕೂಡ ರಿಮೂವ್ ಮಾಡಿಬಿಟ್ಟು ನಮಗೆ ಯಾವ ಥರ ಬೇಕೋ ಆ ಡಿಸೈನ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್